ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಬೆಂಗಳೂರಲ್ಲಿ ಮತ್ತೆ ಕಾಣಿಸ್ಕೊಳ್ತಾ ಇದೆ H1N1 ಸೋಂಕು. ಹೌದು, ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ 36 ವರ್ಷದ ಒಬ್ಬ ಮಹಿಳೆ H1N1 ಸೋಂಕಿಗೆ ಮೃತಪಟ್ಟಿರುವ ಘಟನೆ ತಿಳಿದು ಬಂದಿದೆ. ಈ ವರ್ಷ ರಾಜ್ಯದಲ್ಲಿ H1N1 ಜ್ವರಕ್ಕೆ ಇದು 3ನೇ ಬಲಿಯಾಗಿದೆ. ಮೊದಲ ಒಂದು H1N1 ಜ್ವರ ಶಿವಮೊಗ್ಗದಲ್ಲಿ ಕಾಣಿಸ್ಕೊಳ್ತು. ಅದಾದ ನಂತರ 2ನೇ ಮತ್ತು 3ನೇ ಒಂದು ಸಾವು ಬೆಂಗಳೂರಿನಲ್ಲೇ ಕಾಣಿಸ್ಕೊಳ್ತಿರುವಂಥದ್ದು. ನಿನ್ನೆ ಆರೋಗ್ಯ ಇಲಾಖೆಯ ಸಾವು ಅಂಕಿಅಂಶ ಸಮಿತಿ H1N1 ಸಾವನ್ನು ದೃಢಪಡಿಸಿತ್ತು. ಇನ್ನೊಂದು ವಿಷಯ ಏನು ಅಂದರೆ, ಕಳೆದ ವರ್ಷ ಅಂದರೆ 2016ರಲ್ಲಿ ಒಂದು ಸಾವು ಕೂಡ ಸಂಭವಿಸಿರಲಿಲ್ಲ ನಮ್ಮ ಕರ್ನಾಟಕದಲ್ಲಿ. ಆದರೆ ಈ ವರ್ಷ ಈಗಾಗಲೇ 3 ಸಾವುಗಳು ಸಂಭವಿಸಿದೆ. ಈ ಒಂದು H1N1 ಒಂದು ಗಾಳಿಯ ಮೂಲಕ ಹರಡುವಂಥ ಒಂದು ಸೋಂಕಾಗಿದೆ. ಹೊಸೂರು ಮತ್ತು ತಮಿಳುನಾಡಿನಲ್ಲಿ ಈ ಒಂದು ಸೋಂಕು ಹೆಚ್ಚಿರುವುದರಿಂದ ಅಲ್ಲಿಂದ ಬರುವಂಥ ಜನರು ಇಲ್ಲಿಗೆ ಒಂದು ಸೋಂಕನ್ನು ತರುವಂಥ ಸಾಧ್ಯತೆ ಇದೆ. ಇಲ್ಲಿಯವರೆಗೆ ಕರ್ನಾಟಕದಲ್ಲಿ ಒಟ್ಟು 170 H1N1 ಪ್ರಕರಣಗಳು ದಾಖಲಾಗಿವೆ. ಆದರೆ ಬೆಂಗಳೂರಲ್ಲಿ ಕೇವಲ 3 ಪರೀಕ್ಷೆ ನಡೆಸುವ ಕೇಂದ್ರಗಳು. ಅದರಲ್ಲಿ ನ್ಯೂಮ್ಯಾನ್ಸ್ನಲ್ಲಿ ಒಂದು ಉಚಿತವಾಗಿ ಪರೀಕ್ಷೆಯನ್ನು ಮಾಡಿದರೆ, ನಾರಾಯಣ ನೇತ್ರಾಲಯ ಮತ್ತು ಮಣಿಪಾಲ ಆಸ್ಪತ್ರೆಯಲ್ಲಿ ಮತ್ತು ಮಿಲಿಟರಿಯ ಕಮಾಂಡೋ ಆಸ್ಪತ್ರೆಯಲ್ಲಿ ಒಂದು ಪರೀಕ್ಷೆಯನ್ನು ಮಾಡಲಾಗುತ್ತೆ. ಒಂದೊಂದು ಸಲ ಏನಾಗುತ್ತೆ ಅಂದರೆ, ಒಂದು ಸಾಮಾನ್ಯ ಜ್ವರ ಬಂದಾಗ ಜನಗಳು ಒಂದು H1N1 ಅಂತ ಒಂದು ತಪ್ಪು ತಿಳ್ಕೊಂಡು ಈ ಒಂದು ಪರೀಕ್ಷೆಗೆ ಹಾಜರಾಗ್ತಾರೆ. ಎಷ್ಟೋ ಬಾರಿ ಇದು ಆಗ್ತಾನೆ ಇರುತ್ತೆ. ಈ ಒಂದು H1N1 ಪರೀಕ್ಷಾ ಕೇಂದ್ರಗಳು ಬೆಂಗಳೂರು ಅಲ್ಲದೆ ರಾಜ್ಯದಲ್ಲಿ ಮಣಿಪಾಲ ಮತ್ತು ಉಡುಪಿಯಲ್ಲಿ ಕೂಡ ಇದೆ. ಈ ಒಂದು ಸೋಂಕಿಗೆ ಕರ್ನಾಟಕ ಸರ್ಕಾರ ಒಂದು ಆಸ್ಪತ್ರೆಗಳಲ್ಲಿ ಪ್ರತ್ಯೇಕ ವಾರ್ಡ್ಗಳನ್ನು ನೀಡಲಾಗಿದೆ ಮತ್ತು ಬೆಂಗಳೂರಿನ ರಾಜೀವ್ ಗಾಂಧಿ ಹೃದ್ರೋಗ ಸಂಸ್ಥೆಯಲ್ಲಿ ಪ್ರತ್ಯೇಕ ವಾರ್ಡ್ ಕೂಡ ಇದೆ. H1N1 ಸೋಂಕು ಇರುವ ರೋಗಿಗಳನ್ನು ಗುಣಮುಖರನ್ನಾಗುವವರೆಗೆ ದೂರವಿಡುವುದು ಉತ್ತಮ. ಮತ್ತೆ ಈ ಒಂದು H1N1 ಮಹಾಮಾರಿ ಮತ್ತೆ ಬೆಂಗಳೂರಿಗೆ ಬರುತ್ತಾ ಕಾದು ನೋಡಬೇಕಾಗಿದೆ. ಯಾವುದಕ್ಕೂ ನಮ್ಮ ಸೇಫ್ಟಿಯಲ್ಲಿ ನಾವಿರಬೇಕು. ನಿಮ್ಗೆ ಇದ್ರ ಬಗ್ಗೆ ಏನಿಸ್ತದೆ ಅಂತ ಕೆಳಗಡೆ ಕಾಮೆಂಟ್ ತಿಳಿಸಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಕೆಳಗೆ ಲೈಕ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.